ಎಲ್ಲ ಆತ್ಮೀಯ ಬಂಧುಗಳೇ, ಮೊನ್ನೆ ತಾನೇ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬರು ಪರಮ ಪೂಜ್ಯರು ಆಗಮಿಸಿದರು. ಅವರು ಅನೇಕ ವಿಷಯಗಳನ್ನು ಹೇಳಿದರು. ಅದರಲ್ಲಿ ಭಾಳ ನನಗೆ ಇಷ್ಟವಾದಂಥ ಒಂದು ಮಾತು ಅಂದರೆ, ಯುದ್ಧವನ್ನು ಅಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೂ ಮತ್ತು ಕೌರವರಿಗೂ ನಡೆಯುವಂಥ ಯುದ್ಧದಲ್ಲಿ ಕೊನೆಗೆ ಪಾಂಡವರು ಗೆಲ್ತಾರೆ, ಕೌರವರು ಸೋಲ್ತಾರೆ. ಆವಾಗ ಕೃಷ್ಣ ಕೇಳಿದ್ರಂತೆ, ಅರ್ಜುನನನ್ನು ಕೇಳಿದಂತೆ, ಅರ್ಜುನ ಹೇಗೆ ಗೆದ್ದಪ್ಪ ನೀನು ಅಂತ. ಗುರುಗಳೇ, ನನ್ನ ಶೌರ್ಯ ಬುದ್ಧಿಶಕ್ತಿ ಗುರುಗಳು ಹೇಳ್ಕೊಟ್ಟ ಮಾರ್ಗದರ್ಶನದಿಂದ ನಾನು ಗೆದ್ದೆ ಅಂತ ಹೇಳಿದಂತೆ. ಹೌದಾ? ಭೀಮನ ಕರೆದಳಂತ, ಭೀಮ ನೀನು ಹೇಗೆ ಗೆದ್ದಪ್ಪ ಅಂತ. ನನ್ನ ತೋಳುಬಲದಿಂದ, ನನ್ನ ತಾಕತ್ತಿಂದ ಗೆದ್ದೆ ಕೃಷ್ಣ ಅಂತ ಹೇಳಿದಂತೆ. ನಕುಲ ಸಹದೇವರು ಸಹ, ಗುರುಗಳೇ ನಿಮ್ಮ ಆಶೀರ್ವಾದದಿಂದ ನಾವು ನಿಮ್ಮ ಜೊತೆಗಿದ್ವಿ ಗೆದ್ವಿ ಅಂತ ಹೇಳಿದಂತೆ. ಹಾಗೆ ಧರ್ಮರಾಯನ ಕೇಳಿದಂತೆ, ನನ್ನ ಧರ್ಮ ಪಾಲನೆಯಿಂದ ನಾವು ಯುದ್ಧವನ್ನು ಗೆದ್ವಿ ಅಂತ ಹೇಳಿದಂತೆ. ಕೃಷ್ಣ ಒಂದು ನಿಮಿಷ ಇದ್ದು ನಕ್ರಂತೆ. ಯಾಕೆ ಅಂತಂದರೆ, ಹೌದಾ ನೀವೆಲ್ಲ ತಮ್ಮ ತಮ್ಮ ಶೌರ್ಯ ತೋಳ್ಬಲದಿಂದ ಗೆದ್ದರೆ ಅಲ್ವಾ ಅನ್ನಂತೆ. ಹೌದು 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 ಅನ್ನಂತೆ. ನಿಮಗೇನು ಅನಿಸುತ್ತೆ ಕೃಷ್ಣ ಅಂತ ಕೇಳಿದ್ರಂತೆ ಅವರು. ಮೂರ್ಖರ, ಕರ್ಣನ ತ್ಯಾಗದಿಂದ ನೀವು ಗೆದ್ರಿ. ಕರ್ಣನು ತಮ್ಮ ಕರ್ಣಕುಂಡಲಗಳನ್ನು ದಾನ ಮಾಡದೆ ಹೋಗಿದ್ದರೆ ನೀವ್ಯಾರೂ ಗೆಲ್ಲಕ್ಕಾಗ್ತಿರ್ಲಿಲ್ಲ. ತೊಟ್ಟ ಬಾಣವನ್ನು ತೊಡೆದಿರು ಎಂದು ತಾಯಿಗೆ ಮಾತು ಕೊಡದೆ ಹೋಗಿದರೆ ನೀವ್ಯಾರೂ ಗೆಲ್ಲಕ್ಕಾಗ್ತಿರ್ಲಿಲ್ಲ. ತಿಳ್ಕೊಂಡಿದ್ದೀರಿ ನಿಮ್ಮ ಶೌರ್ಯ ಅದು ಇದು ಅಂತ. ಅದರಿಂದ ಕರ್ಣ ನಿಮ್ಮನ್ನೆಲ್ಲ ಪ್ರಾಣ ಉಳಿಸಿದ್ದಾನೆ, ಅದರಿಂದ ನೀವು ಗೆದ್ದಿದ್ದೀರಿ. ಇಲ್ಲದೆ ಹೋಗಿದ್ದಿದ್ರೆ ನೀವು ಯಾರೂ ಗೆಲ್ಲಕ್ಕಾಗ್ತಿರ್ಲಿಲ್ಲ ಅಂತ. ಅಂದರೆ ನಮ್ಮ ಧರ್ಮದಲ್ಲಿ ತ್ಯಾಗದಲ್ಲಿರುವ ಗುಣ ಭೋಗದಲ್ಲಿ ಇಲ್ಲ ಅಂತ. ಅದರಿಂದ ನನಗೆ ಕರ್ಣ ಅಂದರೆ ತುಂಬ ಇಷ್ಟ. ಅದಕ್ಕೆ ನನ್ನ ಮಗನಿಗೆ ಸುಕರ್ಣ ಅಂತ ಹೆಸರಿಟ್ಟಿದ್ದೀನಿ. ನಿಜವಾಗ್ಲೂ ಅದು ಸತ್ಯ. ಯಾವುದು, ನನ್ನ ಮಗನ ಹೆಸರು ಸುಕರ್ಣ ಅಂತ. ಸುಮ್ಮನೆ ನಮ್ಮ ಗೆಳೆಯರಿಗೆ ನೆನಪಿಸ್ಕೊಳ್ಬೇಕು ಅಂತ. ತ್ಯಾಗದಲ್ಲಿರೋ ಗುಣ. ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ಕೊಳ್ಳೋದಕ್ಕಿಂತ ನಾನು ಏನೋ ಒಂದು ಮಾಡಿದ್ದೀನಿ ಅನ್ನೋದು ನನಗೆ ಇಷ್ಟ ಆಗ್ತದೆ. ಆದ್ದರಿಂದ ನೀವು ಮಾಡಿದ್ದನ್ನು ಎಲ್ಲನೂ ಊರು ತುಂಬ ಡೊಂಗೂರ ಸಾರ್ಕೊಂಡಿರೋದಕ್ಕಿಂತ ನಾವು ತ್ಯಾಗವನ್ನು ಮಾಡಿದರೆ ಅದು ಕೊನೆಯವರೆಗೂ ಶಾಶ್ವತವಾಗಿ ಉಳಿತದೆ ಅನ್ನೋದು ನನ್ನ ಭಾವನೆ. ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಸ್ನೇಹಿತರಿಗೆ.